ಪ್ರಜ್ವಲ್ ರೇವಣ್ಣ ಅವರು ವೈಯಕ್ತಿಕ ಯಾವುದೇ ಹೋಗೋದಿಲ್ಲ. ಆ ವಿಚಾರ ಹೊಟ್ಟೆ ನಾ ಮಾತಾಡೋದಿಲ್ಲ. ಅದು ಕಾನೂನು ಏನೈತೆ ಅದು ತನ್ನ ಕೆಲಸ ಮಾಡ್ತಾರೆ. ಈಗಾಗಲೇ ಸಿಎಂ ಅವರು SIT ತನಿಖೆ ಆದೇಶ ಕೂಡ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇದ್ದಾರೆ ನಡ್ಡಾ ಅವರು ಆ ಸಂತ್ರಸ್ತರ ಮನೆಗೆ ಅನ್ಯಾಯಕ್ಕೊಳಗಾದವ್ರ ಮನೆಗೆ ಯಾವಾಗ ಹೋಗಿ ಬರ್ತಾರೆ ಅಂತ. ನಡ್ಡಾ ಅವರು ಇವರು ಪ್ರಿಯಾಂಕಾ ಖರ್ಗೆ ಇಲ್ಲಿ ದಲಿತರು ಹತ್ಯೆ ಆಗೈತಲ್ಲ ಯಾದಗಿರಿಯಲ್ಲಿ, ಅಪ್ಪ ಮಗ ಯಾವಾಗ ಹೋಗಿ ಬರ್ತಾರ? ಅಲ್ಲಿ ಹೋಗಿ ಅಲ್ಲಿ ಹೇಳ್ತಾರ ನಮ್ಮ ದಲಿತ ಹುಡುಗನ ಹೊಡೆದಾರ, ಅವ್ರಿಗೆ ನಾವು ಗುಂಡೇಟ್ ಹಾಕ್ತೀವಿ ಎನ್ಕೌಂಟರ್ ಮಾಡಿದ ದಮ್ ಇದೆ. ಯಾಕೆ ಪ್ರಿಯಾಂಕಾ ಖರ್ಗೆ ನಡ್ಡಾವ್ರ ಬಗ್ಗೆ ಏನು ಕೇಳ್ತಾರೆ ರೀ? ಪ್ರಧಾನಮಂತ್ರಿಗಳ ಬಗ್ಗೆ ಏನು ಮಾತಾಡ್ತಾರೆ ಇವರು? ಸ್ವಲ್ಪ ಬಾಯಿಯಲ್ಲಿ ಬಿಗಿ ಇಟ್ಕೋಬೇಕು. ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಹಾಕಿದ್ರು ಮಾತಾಡೋದು. ನೀವು ಹೋಗ್ರಿ, ದಲಿತರ ಹತ್ಯೆ ಆಗೈತಲ್ಲ ಹೋಗ್ರಿ, ಅಲ್ಲಿ ಹಿರೇಮಠರದ ಹತ್ಯೆ ಆಗೈತಲ್ಲ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗೋದು ಬಿಟ್ಟು ನಡ್ಡಾ ಅವ್ರಿಗೆ ಯಾವಾಗ ಸಂತ್ರಸ್ತರ ಮನೆಗೆ ಹೋಗ್ತಾರೆ? ನೀವು ಮೊದಲು ಹೋಗಿ ನೀವು ಒಂದು ಇಡೀ ದೇಶಕ್ಕೆ ಮಾದರಿ ಹಾಕ್ರಿ. ದಲಿತರ ಪರವಾಗಿ ನಾವು ಅದೀವಿ, ದಲಿತರ ಪರವಾಗಿ ಎಲ್ಲೇ ಕೊಲೆ ಅನ್ಯಾಯ ಆದರೆ ನಾವು ಅದನ್ನು ಗಟ್ಟಿಯಾಗಿ ವಿರೋಧ ಮಾಡ್ತೀವಿ. ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬರ್ಬೋದಾಗಿತ್ತಲ್ಲ. ಏನು ಕಡಿಮೆ ಆಗೈತೆ? ಪ್ರಿಯಾಂಕಾ ಖರ್ಗೆ ಯಾದಗಿರಿಗೆ ಹೋಗ್ಬೇಕಾಗಿತ್ತಲ್ಲ. ಏನು ಹೆಲಿಕಾಪ್ಟರ್ ಒಂದು ತಾಸಿನಾಗ ಹೋಗಿ ಬರ್ತಿದ್ರು. ಅವರಿಗೆ ದಲಿತರ ಬಗ್ಗೆ ಕಳ್ಕೊಳ್ಳಿಲ್ಲ, ಕೇವಲ ಮುಸ್ಲಿಮರ ಬಗ್ಗೆ ಅಷ್ಟೇ ಕಳ್ಕೊಳ್ಳಿ.